ಹಾಯ್ ಹಲೋ ನಮಸ್ಕಾರ, ದಿಸ್ ಇಸ್ ಯುವರ್ಸ್ ಕಾರ್ತಿಕ್. ಸೊ ಸ್ನೇಹಿತರೆ, ಒಂದು ಬಿಹಾರ ಎಲೆಕ್ಷನ್ನು ಎಷ್ಟರ ಮಟ್ಟಿಗೆ ಯಾವ್ಯಾವುದರಲ್ಲಿ ಯಾರ್ಯಾರಿಗೆಲ್ಲ ಇಂಪ್ಯಾಕ್ಟ್ ಮಾಡ್ತು ಅನ್ನೋದು ಈ ಹೊತ್ತಿನ ವಿಶೇಷ. ಇವತ್ತು ಭಾನುವಾರ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ, ಬಾಡೂಟ ಮಾಡೋರಿಗೆಲ್ಲ ಇದು ಸುದಿನ ಅಂತ ಹೇಳ್ತಾ ಸ್ನೇಹಿತರೆ, ಬಿಹಾರ ಎಲೆಕ್ಷನ್ ಆಯಿತು. ಆದಂಥ ಸಂದರ್ಭದಲ್ಲಿ 204 ನಮ್ಮ ಎನ್ ಡಿ ಎ ಅವರು ತೊಗೊಂಡ್ರು, RJD ಅವರು 25 ಸೀಟ್ ತೊಗೊಂಡ್ರು, ಕಾಂಗ್ರೆಸ್ ಅವರು 4, ಹಿಂಗೆ ಎಲ್ಲ ಮಿಕ್ಸ್ ಆಗಿ LJP ಅವರು 19 ಸೀಟು ಎಲ್ಲ ಮಿಕ್ಸ್ ಆಗಿ ಓವರಾಲ್ ಆಗಿ 243ಕ್ಕೆ 243 ಡಿಕ್ಲೇರ್ ಆಗಿದೆ. ಬಟ್ ಒಂದು ಬಿಹಾರ ಎಲೆಕ್ಷನ್ನು ಯಾವ್ಯಾವ ರೀತಿ ಇಂಪ್ಯಾಕ್ಟ್ ಮಾಡ್ತು. ಮೊದಲನೇದಾಗಿ ಒನ್ಸ್ ಅಗೇನ್ ರಾಹುಲ್ ಗಾಂಧಿ ಮತ್ತೊಮ್ಮೆ ಮಗದೊಮ್ಮೆ ನಾನು ಫೇಲ್ಯೂರ್ ಅಂತ ತೋರಿಸ್ಕೊಡ್ತು. ರಾಹುಲ್ ಗಾಂಧಿ ಫೇಲ್ಯೂರ್ ಅಂತ ಇದು 90ನೇ ಸಲಿನೋ 91ನೇ ಸಲಿನೋ ಗೊತ್ತಿಲ್ಲ, ಬಟ್ ಹೇಳ್ತಾರೆ. ಬಟ್ ಮಿನಿಮಮ್ 90ನೇ ಸಲ ಅಂತಲೇ ಅಂದ್ಕೊಳ್ಳೋಣ. ತದನಂತರದಲ್ಲಿ RJD ಲಾಸ್ಟ್ ಟೈಮು 75 ಸೀಟ್ ತೊಗೊಂಡು ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು. ಈ ಬಾರಿ ಅದು 3ನೇ ಸ್ಥಾನಕ್ಕೆ ಬಿಕಾಸ್ ಆಫ್ ಕಾಂಗ್ರೆಸ್ ಸಹವಾಸ. ಸ್ನೇಹಿತರೆ, ಆದರೆ ಒಂದು ಏನಪ್ಪ ಅಂತ ಅಂದರೆ, ಇಡೀ ದೇಶದಲ್ಲಿ ಹಿಂಗೆ ಗ್ಯಾರಂಟಿನ ಹಂಚ್ತಾ ಹೋದರೆ ಇನ್ನು 10-15 ವರ್ಷಕ್ಕೆ ಏನು ಕತೆ ಏನು ಗೊತ್ತಿಲ್ಲ. ಬಿಕಾಸ್ ಒಂದಂತೂ ನಿಜ, ವರ್ಸ್ಟ್ ಅಮಾಂಗ್ ದ ಬೆಸ್ಟ್. ಇವ್ರುಗಳ ಕೈಗೆ ಏನಾದ್ರೂ ಅಧಿಕಾರ ಹೋಗ್ಬಿಟ್ರೆ ಯಾವ್ಯಾವ ರೀತಿ ಆದರೂ ಅದನ್ನು ನಾವು ಕಂಪೇರ್ ಮಾಡಿದಾಗ ಇದನ್ನು ನಾವು NDA ಮಾಡಿರೋದು ಒಂದು ರೀತಿ ಒಳ್ಳೆಯದು. ಅವ್ರ ಅಧಿಕಾರಕ್ಕೆ ಬಂದಿರೋದು ಒಂದು ರೀತಿ ಒಳ್ಳೆಯದು. ಬಿಕಾಸ್ ನಿತೀಶ್ ಕುಮಾರ್ ಮೇಲೆ ಪಲ್ಟುರಾಮ್ ಅನ್ನೋದೊಂದು ಬಿಟ್ಟು ಮಿಕ್ಕಿದ ಯಾವುದೂ ಅವನ ಮೇಲೆ ಭ್ರಷ್ಟಾಚಾರ ಆರೋಪ ಆಗಲಿ, ಕುಟುಂಬ ರಾಜಕಾರಣ ಆಗಲಿ, ಮತ್ತು ಬೇರೆ ರೀತಿಯ ಯಾವುದೇ ಆಪಾದನೆಗಳು ಇಲ್ಲ. ಅವರಲ್ಲಿ ಇರೋದು ಒಂದೇ, ಅದೇನಪ್ಪ ಅಂತ ಅಂದರೆ ಪಲ್ಟುರಾಮ್. ಒನ್ಸ್ ಅಗೈನ್ ನಿತೀಶ್ ಕುಮಾರ್ ಈಸ್ ಕಿಂಗ್ ಅನ್ನೋದನ್ನು ತೋರಿಸಿದ್ದಾರೆ. ಆಮೇಲೆ ಈ ಬಿಹಾರ್ ಎಲೆಕ್ಷನ್ನಿಂದ ಇನ್ನೇನು ನಾವು ಕಲಿಬೋದು ಅಥವಾ ಇದು ಮಾಡ್ಬೋದು ಅಂತ ಅಂದರೆ, ಬಿಕಾಸ್ ಆಫ್ JDU ಆ್ಯಂಡ್ BJP LJP ಎಲ್ಲರ ಜಾತಿ ಸಮೀಕರಣ ಆಗಿರೋದಕ್ಕೆ ಈ ರಿಸಲ್ಟ್ ಬಂದಿರೋದು. ಒಬ್ಬೊಬ್ಬರೇ ಆಗಿ ನಾವು ಸ್ಪರ್ಧೆ ಮಾಡ್ತೀವಿ ಅಂದರೆ ಯಾವುದೇ ಕಾರಣಕ್ಕೂ ಈ ರಿಸಲ್ಟ್ ಬರ್ತಿರಲಿಲ್ಲ. ಎಲ್ಲ ಛಿದ್ರ ಆಗಿ ಬೇರೆ ಬೇರೆ ನಂಬರ್ಸು ಬಂದಿರೋದು. ಹಾಗಾಗಿ ನಾನು ಹೇಳೋದೇನಪ್ಪ ಅಂತ ಅಂದರೆ, ಒಂದು ಬಿಹಾರದ ಎಲೆಕ್ಷನ್ನು ಯಾವ್ಯಾವ ರೀತಿ ಎಫೆಕ್ಟ್ಗಳಾಯಿತು ಅಂತ ಇಲ್ಲಿವರೆಗೆ ಹೇಳ್ತಾ ಬಂದೆ. 25 ವರ್ಷದ ಒಬ್ಬ ಗಾಯಕಿ, ಜಾನಪದ ಗಾಯಕಿ. ಅವಳು ಯೂಟ್ಯೂಬಲ್ಲಿ 11 ಲಕ್ಷ ಫಾಲೋಯರ್ಸು. ಅಲ್ಲಿ ಮುಸ್ಲಿಮ್ ಇರೋ ಒಂದು ಪ್ರಾಬಲ್ಯ ಇರೋವಂಥ ಒಂದು ಕ್ಷೇತ್ರದಲ್ಲಿ ಅವ್ರಿಗೆ ಟಿಕೆಟ್ನ ಅನೌನ್ಸ್ ಮಾಡ್ತಾರೆ ಒಂದು ವಾರ ಎಲೆಕ್ಷನ್ ಇರೋ ಹಾಗೆ. ಬಟ್ ಆ ಹೆಣ್ಮಗಳು ಕೂಡ 11,000 ಮತಗಳ ಅಂತರದಿಂದ ಗೆದ್ದು ಬರ್ತಾಳೆ. ಮೈಥಿಲಿ ಅಂತ ಅವ್ರ ಹೆಸರು. ತದನಂತರದಲ್ಲಿ ಕಾಂಗ್ರೆಸ್ಸು ಇನ್ನು ರಾಹುಲ್ ಗಾಂಧಿ ಇರೋವ್ರಿಗೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲ್ಲ. ಅಧಿಕಾರಕ್ಕೆ ಬಂದಾಗ ರಾಹುಲ್ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ರಿಟೈರ್ಮೆಂಟ್ ತೊಗೊಂಡಿರ್ತಾರೆ. ಸ್ನೇಹಿತರೆ, ನಾನು ಹೇಳೋದು ಯಾವ್ಯಾವ ರೀತಿ ಅಂದರೆ ಸ್ಟ್ರಾಟರ್ಜಿಗಳು, BJP ಅವರು ಯಾವ್ಯಾವ ರೀತಿ ಸ್ಟ್ರಾಟರ್ಜಿ ಮಾಡಿದ್ರು. 10,000 ರೂಪಾಯಿ ಹಾಕೋದು, ಮತ್ತು ಇದು ಕೆಲಸಗಳನ್ನ ಗ್ಯಾರಂಟಿ ಘೋಷಣೆಗಳನ್ನ ಮಾಡೋದು, ವಿದ್ಯುತ್ ಉಚಿತವಾಗಿ ಕೊಟ್ಟಿದ್ದು. ಇದೆಲ್ಲವನ್ನು ಒಂದು ರೀತಿ ನಾವು ನೋಡಿದಂಥ ಸಂದರ್ಭದಲ್ಲಿ ಹೌದು, ಒಳ್ಳೆಯದು. ಬಿಹಾರ ಅಂತ ಒಂದು ಹಿಂದುಳಿದ ರಾಜ್ಯದಲ್ಲಿ ಇದೆಲ್ಲ ಬೇಕು. ಆದರೆ ಎಷ್ಟು ದಿನ ಅಂತ ಕೊಡ್ತೀರಾ ನೀವು ಗ್ಯಾರಂಟಿಗಳನ್ನೇ? ಅವ್ರನ್ನ ಮೇಲೆತ್ತದು ಯಾವಾಗ? ಅಥವಾ ಗ್ಯಾರಂಟಿಗಳನ್ನ ಕೊಟ್ಟು ಎಕನಾಮಿ ಹಾಳಾದರೆ ಈ ಥರ ಎಲ್ಲ ಇದು ಟ್ರೆಂಡ್ ಸೆಕ್ಟರ್ ಬರುತ್ತೆ. ಬಟ್ ಒನ್ಸ್ ಅಗೈನ್ NDA ಗೆದ್ದಿರೋದು ಒಂದು ರೀತಿಯ ಅಭೂತಪೂರ್ವ ಗೆಲುವು. ಆ್ಯಂಡ್ ದೆನ್ ರಾಷ್ಟ್ರೀಯ ಪಕ್ಷ ಮತ್ತು ಪ್ರಾದೇಶಿಕ ಪಕ್ಷ ಒಟ್ಟುಗೂಡಿದ್ರೆ ಏನೆಲ್ಲ ಆಗ್ಬೋದು ಅಂತ NDA ತೋರಿಸ್ಕೊಟ್ಟಿದ್ದಾರೆ. ಆ್ಯಂಡ್ ದೆನ್ ಕಾಂಗ್ರೆಸ್ ಜೊತೆ ಹೋದವ್ರದ್ದು ಕತೆ ಎಲ್ಲ ಏನೇನಾಗುತ್ತೆ ಅಂದ್ಬಿಟ್ಟು RJD ಈಗ ಕಲ್ತಿದೆ. ಸ್ನೇಹಿತರೆ, ಅಂದರೆ ಒಂದು ಎಲೆಕ್ಷನ್ನು ಯಾವ್ಯಾವ ರೀತಿ ಎಫೆಕ್ಟ್ ಆಯಿತು, ಯಾವ್ಯಾವ ರೀತಿ ಆಯಿತು, ಇಷ್ಟೆಲ್ಲ ಆಯಿತು. ಇದೇ ಈ ಹೊತ್ತಿನ ವಿಶೇಷ. ಆ್ಯಸ್ ಯೂಶುವಲ್, ಇಟ್ಸ್ ಯುವರ್ಸ್ ಕಾರ್ತಿಕ್. ನಮಸ್ಕಾರ.